ಚಡ್ಡಿಲಿ ಗೆರೆ ಇದ್ದೋ ಅನ್ನಿ ಒಸಿ ತೂತು ಆಗಿತ್ತು ಬರೀನಲ್ಲಂತೂ ಸಾನೆ ತೂತ್ಗಳಿದ್ದು. ಆಮೇಲೆ ಪುಟ್ಮಲಿ ನಿನ್ನ ಅಪ್ಪಟಿ ಡೀಟೇಲ್ಸ್ ಕೇಳಿದ್ರಾ? ಆದ್ರೂ ಇರ್ಲಿ ಅಂತ ಹೇಳ್ದಿ ಬಾಬಣ್ಣ. ಆಮೇಲೆ ಪುಟ್ಮಲಿ ಸುಮ್ಮನೆ ಪಟಾಪಟಿ ಚಡ್ಡಿ ಕಳೆದು ಹೋಗೋದ ಅಂದಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಾರಪ್ಪ. ಅದನ್ನ ಬಿಟ್ಬಿಟ್ಟು ಈ ಪಾಟಿ ಮಾತಾಡೋ ಅವಶ್ಯಕತೆ ಇತ್ತ? ಅಕಸ್ಮಾತ್ ಕದ್ದೋರು ಅದನ್ನ ಹಾಕೊಂಡು ಓಡಾಡಿದ್ರೆ ಅವ್ರಿಗೆ ಗುರ್ತು ಸಿಗ್ಲಿ ಅಂತ ಹೇಳ್ದಿ ಬಾಬಣ್ಣ. ನಾನು ನಿಮ್ಗೆ ಎಷ್ಟು ಸಲ ಹೇಳ್ದಿ ಅದನ್ನ ಆಚೆ ಬಿಸಾಕವು ಅಂತ, ನೀವು ನನ್ನ ಮಾತೇ ಕೇಳಲಿಲ್ಲ. ನಾನು ಅದನ್ನ ಬಿಸಾಕಕ್ಕೂ ಮುಂಚೆನೆ ಯಾರೋ ಕಳ್ಳ ಬಂದು ಕತ್ಕೊಂಡು ಹೋಗ್ಬಿಟ್ಟವನೆ. ನಂತವ ಬಂದು ಕೇಳಿದ್ರೆ ನಾನೇ ಬಿಟ್ಟಿಯಾಗಿ ಕೊಟ್ಬಿಡ್ತಿದ್ದಿ. ಆಮೇಲೆ ಪುಟ್ಮಲಿ ಸುಮ್ಮನೆ ನಿಂತ್ಕಮ್ಮೆ, ತಾನೇ ಮಾತಾಡ್ತಾ ಇದ್ದೆ. ಈಗ ನೀ ಮಾತಾಡ್ತಾ ಇದ್ದ ಇಲ್ಲ ನಾ ಮಾತಾಡ್ಲ? ಬೇಡ ಬೇಡ ನೀವೇ ಮಾತಾಡಿ. ಕಳ್ದಾಗಿರೋದು ನಿಮ್ ಪಟಪಟಿ ಚಡ್ಡಿ ಬನ್ನಿ ತಾನೇ. ಬಾಯ್ ಗೌಡ್ರೆ, ಒಂದು ಸಣ್ಣ ಪಟಪಟಿ ಚಡ್ಡಿ ಬನ್ನಿ ಅಂತ ಕಳೆದು ಅದಕ್ಕೆ ಎಂತ ಟೆನ್ಷನ್ ಮಾಡ್ಕಂತ್ರಿ? ವಾದು ಹೋಯ್ತು ಬಿಡಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬೇಡಿ. ನಿನ್ನೇನ ನಮ್ಮ ಮಟ್ಟಿನೆಲ್ಲ ದೋಚ್ಕೊಂಡು ಹೋದ್ಮೇಲೆ ತಲೆ ಕೆಡ್ಸ್ಕೋಬೇಕಾಗಿತ್ತಾ? ಅಲ್ಲ ಇನ್ಸ್ಪೆಕ್ಟ್ರೆ, ಇವತ್ತು ಪಟಾಪಟಿ ಚಡ್ಡಿ ಬನ್ನಿ ಕದ್ಕೊಂಡು ಹೋದವ ನಾಳೆ ದಿನ ಬಂದು ನಮ್ಮ ಹುಡುಗ ದೋಚ್ಕೊಂಡು ಹೋಗಲ್ಲ ಅಂತ ಯಾವ ಗ್ಯಾರಂಟಿ? ಇನ್ಸ್ಪೆಕ್ಟ್ರೆ, ನಮ್ ಬಾಬಣ್ಣ ಹೇಳ್ತಾರ ಸರಿಯಾಗದೆ. ನಮ್ಮ ಒಟ್ಟಿಗೆ ವರದಗಳನ್ನೆಲ್ಲ ಇಟ್ಟವ್ನಿ. ಆಮೇಲೆ ಪುಟ್ಮಲಿ ಇವ್ರ ಮುಂದೆ ಅದನ್ನೆಲ್ಲ ಹೇಳ್ಬೇಕಾಗಿತ್ತಾ? ಒಂದೊಂದ್ಸತಿ ಇವ್ರಿಗೆ ಕಳ್ಳರನ್ನ ಬಿಟ್ಟು ಇಂಥವ್ರ ಹೊಟ್ಟಿಲಿ ಒಡವೆಗಿರುವೆ ಎಲ್ಲ ಅವೇ ಎತ್ಕೊಂಬಂದ್ಬಿಡಿ ಅಂತ ಹೇಳು ಕಳಿಸ್ತಾರೆ. ಬಾಯ್ ಗೌಡ್ರೆ, ಎಂತ ಮಾಡ್ರ ಹಿಂಗ್ ಮಾತಾಡ್ತಿದ್ರಿ? ನಾನಂತೂ ಆ ಗುಂಪಿಗೆ ಸೇರಿದವನೇ ಅಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಯತ್ತಾಗಿ ದುಡಿತಿದ್ದೆ. ಇವತ್ತಿನವರೆಗೂ ಒಬ್ಬನು ಕೈ ಬೆಟ್ ಮಾಡಿ ನಂಗೆ ಹೀಗಿನವ ಅಂದೇಳಿ ತೋರಿಸಲ್ಲ, ಗೊತ್ತಾ? ಎಲ್ಲರ ಮುಂದೆ ನೀವೇ ಕೈ ನೀಡ್ತಾ ಇದ್ರೆ ನಿಮ್ದಕ್ಕೆ ಯಾವನ್ ಕೈ ಮಾಡಿ ತೋರಿಸ್ತೀನಿ ಹೇಳಿ? ಈಗ ನೀವು ಕಳ್ಳ ನೀಡಿದಾರೆ ಇಲ್ಲ ಬೇರೆ ಇನ್ಸ್ಪೆಕ್ಟರ್ ನೋಡ್ಕೊಳ್ಳ ಅಲ್ಲ ಸಾ? ಅವ ನಮ್ಮ ಬೆಡ್ರೂಮ್ಗೆ ಬಂದನ ಅಂದ್ರೆ ಇನ್ನೆಂತ ಘನಂದಾರಿ ಕಳ್ಳ ಇರ್ಬೇಕು ಹೇಳಿ? ಬಾಯ್ ಗೌಡ್ರೆ, ನೀವು ಬೇರೆ ಯಾರ ಹತ್ರನೂ ಹೋಯ್ಬೇಡಿ ಮರ್ರೆ. ಆ ಕಳ್ಳ ನಾನೇ ಹಿಡಿತೆ. ಆ ಹೆಕ್ಕ ತಿಮ್ಮೋನಿ ಕದುಕ್ಕೆ ಪಟಪಟಿ ಚಡ್ಡಿ ಬನಿಯನ್ನೇ ಬೇಕಿದ್ದೀತ. ಈ ಕಳ್ಳನ್ನ ಹ್ಯಾಂಗೆ ಹಿಡೋದು ಅದನ್ನ ನೀವೇ ಹೇಳ್ಬೇಕು. ರಿಂಗ್ ಮಾಡ್ಸ್ರೆ, ಈ ಬಜರಂಗಿ ಬಾಯಿ ಜನನು ನಂಬಿದ್ರೆ ನೀವು ಕಳ್ಳನನ್ನು ಹಿಡಿದಾಗೆ. ಆ ಕಳ್ಳ ಬಂದು ಎಂತಾದ್ರೂ ಇವರಿಗೆ ಬೀಡ ಕೊಟ್ರೆ ಇವರು ಹಿಡಿದಿರುವ ಕಳ್ಳನನ್ನು ಬಿಟ್ಟು ಬಿಡ್ತಾರೆ. ಐ ಲೈಕ್ ಇಟ್. ಅಯ್ಯ ಹೆಕ್ಕ ತಿಂಬನೆ, ನನ್ನ ಎದುರಿಗೆ ಇಷ್ಟು ಮಾತಾಡ್ತೆ, ನನ್ನ ಹಿಂದೆ ಇನ್ನೆಷ್ಟು ಮಾತಾಡಬೇಡ ನೀನು. ಕಳ್ಳನ್ನ ಹಿಡಿದು ಹ್ಯಾಂಗ್ ಅಂದಳಿ ನಾನು ಇಲ್ಲಿ ಟೆನ್ಷನ್ ಆಗಿದೆ, ನೀ ಮಧ್ಯೆ ಬಂದು ಕಡ್ಡಿ ಅಲ್ಲಾಡ್ತೇನಾ? ನಾವು ಕಡ್ಡಿ ಅಲ್ಲಾಡ್ಸೋದಿಲ್ಲ, ನಾವೆಂತ ಇದ್ರು ಕರೆಂಟಿನ ವೈರ್ ಮಾತ್ರ ಅಲ್ಲಾಡ್ಸೋದು. ಈ ಕಡ್ಡಿಯಲ್ಲಿ ಎಂತ ತೆಪ್ಪು ಸಿಗ್ತದ, ಅದೇ ಕರೆಂಟಿನ ವೈರ್ ಅಲ್ಲಾದ್ರೆ ನನಗೆ ಡಿಫ್ರೆಂಟ್ ಶಾಕ್ ಸಿಗ್ತದೆ. ಅಡ ಕಲ್ಟಿವೇಟ್ರು, ಸುಮ್ಮನೆ ತಲೆ ಎಲ್ಲ ಮಾತಾಡಬೇಡ. ಅದ್ಯಾಕೆ ಬಂದ ಹೇಳ್ಬಿಟ್ಟು ತೊಲಗು. ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಬಂದ್ರೆ ನನ್ನನ್ನೇ ತೊಲಗು ಅಂತೀರಾ? ತೊಲಗ್ತೇನೆ, ಆದ್ರೆ ಇದ್ದ ವಿಷಯವನ್ನು ಹೇಳಿ ತೊಲಗ್ತೇನೆ. ನಿಮ್ಮ ಮನೆಗೆ ಬಂದ ಕಳ್ಳ ಯಾರಂತೇಳಿ ನನಗೆ ಗೊತ್ತು. ಶ್ರೀರಾಮ, ಕದ್ದವ್ರು ಯಾರು ಅಂತ ನಿಮಗ್ ಗೊತ್ತಾ? ನಮ್ ಬಾಬಣ್ಣನ್ ಚಡ್ಡಿ ಬನಿಯನ್ ಕದಿಯಕ್ಕೆ ಆ ಕಳ್ಳನ್ ಎಷ್ಟು ಧೈರ್ಯ ಇರ್ಬೇಕು. ಯಾರಂತ ನಾನು ಹೇಳುದಿಲ್ಲ ಪುಟಕ. ಅಡ ಕಲ್ಟಿವೇಟ್ರು, ಗೊತ್ತಾದೆಲ್ಲ ಹೋಗ್ಬಿಡ್ಬೇಕು. ಐಕ್ಲಾಟ ಆಡಬಾರ್ದು. ಐ ಲೈಕ್ ಇಟ್. ಐಕ್ಲಾಟ ಅಂದ್ರೆ ನನಗೆ ಕಂಡಪಟ್ಟು ಇಷ್ಟ. ಏ ಹೆಕ್ಕ ತಿಮ್ಮನೆ, ನೀನ್ ಹೀಗೆ ಮಾತಾಡ್ತಾ ಇದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ನಿಂಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೆ. ಆಗ ನೀನು ಮಾತಾಡ್ತೆ, ನಿನ್ನ ಅಪ್ಪ ಇನ್ನೂ ಬಾಯ್ ಬಿಡ್ತಾ. ಐ ಲೈಕ್ ಇಟ್. 3rd ಡಿಗ್ರಿ ಟ್ರೀಟ್ಮೆಂಟ್ ಅಂದ್ರೆ ನನಗೆ ಕಂಡಪಟ್ಟು ಇಷ್ಟ. ಅದ್ರಲ್ಲಿ ಬೇಜಾನ್ ಶಾಕ್ ಸಿಗ್ತದೆ. ಇನ್ಸ್ಪೆಕ್ಟರ್ ಒಬ್ಬಕ್ಕೆ ಕರ್ಕೊಂಡು ಹೋಗಿಲ್ಲ. ರಾಕಿರಯ್ಯ ಅವ್ರೆ, ನಾನ್ ನಿಮ್ಮ ಅಕ್ಕಯ್ಯ ತಾನೇ. ಅದ್ರಲ್ಲಿ 2 ಮಾತೇ ಅಲ್ಲ, ನೀವು ನನಗೆ ಅಕ್ಕನೇ. ಹಂಗಾರೆ ಕದ್ದೋರು ಯಾರು ಅಂತ ಇಲ್ಲೇ ಹೇಳಿ, ಆಗ ನೀವು ನನ್ನ ತಮ್ಮ ಅಂತ ಒಪ್ಕೊತೀನಿ. ಅದು ಮಾತ್ರ ಸಾಧ್ಯ ಅಲ್ಲ. ಆಚೆ ಹೋಗ್ತಾ ಆ ಜಾಗೆಯನ್ನೇ ನಾನು ತೋರಿಸ್ತೇನೆ, ಆದ್ರೆ ನೀವು ಮಾತ್ರ ಇಲ್ಲೇ ಇರಬೇಕು. ಅಂತ ಜಾಗಕ್ಕೆ ನೀವು ಬರಬಾರ್ದು. ವಾಪಸ್ ಬಂದ ಮೇಲೆ ನಮ್ಮ ರಿಂಗ್ ಮಾಸ್ಟ್ರು ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲ ಕತೆ ನಿಮ್ಮ ಹತ್ರ ಹೇಳ್ತಾರೆ. ಬಾಯ್ಜಾನ್ ಚಲೋಣ. ಈ ಲಿಪ್ಸ್ಟಿಕ್ ಕದ್ದು ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ? ಏನೋ ಕುಟುಂಬಲ್ಲಿ ಅವ್ರ ಮೇಲಿನ ಪ್ರೀತಿ ಕದ್ದೆ, ಅಷ್ಟಕ್ಕೆ ಆ ಗೌಡ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದ? ಬಜರಂಗ್ ಇನ್ಸ್ಪೆಕ್ಟರ್ಗೆ 200 ರೂಪಾಯಿ ಬೀಡ ಹೊಡೆದ್ರೆ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡ್ತಾರೆ.